ಆದಷ್ಟು ಬೇಗ ಶುರು ಆಗುತ್ತೆ. ಅದು ಕೆಲಸಗಳು ಸ್ಟಾರ್ಟ್ ಆಗಿದೆ. ಬೇರೆ ತರ ಪ್ರೀ ಪ್ರೊಡಕ್ಷನ್ ನಾನು ನಿಮ್ ಜೊತೆನೆ ನೋಡ್ತಾ ಇರ್ತೀನಪ್ಪ. ನೀವೇ ಏನೇನೋ ವಾರಕ್ಕೊಂದಾಗ್ತಾ ಇರ್ತೀರಾ. ನಾನು ಆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳೋವರೆಗೂ ಸ್ವಲ್ಪ ತಾಳ್ಮೆಯಿಂದಿದ್ರೆ ನಿಮ್ಮೆಲ್ರಿಗೂ ಹೇಳ್ತೀನಿ. ಸರ್, ಯಶ್ ಅವರು ಈಗ ನಮಗೆ ಜಾಸ್ತಿ ಸಿಗಲ್ಲ, ಆದ್ರೆ ನಾವೇನೋ ಅನ್ಕೊಳ್ಳೋದು ಚೇಂಜ್ ಆಗಿದೆ ಏನೋ ಅಂತ. ನೀವು ಯಾವುದು ಚೇಂಜ್ ಆಗಿಲ್ಲ, ಅದೇ ಯಶ್, ಅದೇ ಅಜಯ್ ಜೊತೆ ಹಂಗೆ ಕುಡಿದ, ಅದೇ ಹಂಗೆ ಕುಡಿದ, ಹಾಗೆ ವ್ಯಕ್ತಿತ್ವ ಯಾವತ್ತು ಚೇಂಜ್ ಆಗಲ್ಲ. ಅದು ನಮಗೆ ತುಂಬಾ ಇಷ್ಟ ಆಯ್ತು. ನಾವ್ ಏನಕ್ಕೆ ಚೇಂಜ್ ಆಗಿಸಿ ವಿಷಯ ಇಲ್ಲದೆ ಸುಮ್ಮನೆ ಏನ್ ಮಾತಾಡಕ್ ಸಿಗ್ಲಿ ನಿಮ್ಗೆ? ಏನೋ ವಿಷಯ ಇರ್ಬೇಕು. ಈಗ ಒಂದು ಸಿನಿಮಾ ಮಾಡಿದ್ಮೇಲೆ ಮಾತಾಡ್ಬೋದು. ನಾವು ಮಾಡೋ ಕೆಲಸದಲ್ಲೇ ಬಿಸಿ ಇದ್ದಾಗ ಸುಮ್ಮನೆ ಮಾತಾಡಿದ್ರೆ ನಂಗೆ ನಂಬಿಕೆ ಇಲ್ಲ ಅಷ್ಟೇ. ಸುಮ್ನೆ ಬಂದು ಸಿಗೋದಕ್ಕಿಂತ ಏನೋ ರೀಸನ್ ಇರಬೇಕು, ಅಥವಾ ಮಾತಾಡೋಕೆ ಒಂದು ಏನೋ ಕಾರಣ ಇರ್ಬೇಕಲ್ವಾ? ಇದನ್ನು ಸುಮ್ಮನೆ ಏನ್ ಮಾತಾಡ್ತೀವಿ? ಐ ಥಿಂಕ್ ಗೆಳೆತನ ಅನ್ನೋದು ಜೊತೆಗೆ ಬೆಳಿಬೇಕು. ಯಾವಾಗ ನಾನ್ ನಂಬೋದೇನಂದ್ರೆ, ಪ್ರೀತಿ ಇರುತ್ತೆ, ಬಟ್ ನೀವ್ ಜೊತೆಲೇ ಇದ್ದೀರಾ ಅಂದ್ರೆ ಅವರು ಜೊತೆಲಿ ಬೆಳೀತಾ ಇರ್ಬೇಕು. ಈಗ ಗೆಳೆತನ ಅನ್ನೋದು ನನ್ನ ಪ್ರಕಾರ ಒಂಥರ ಮ್ಯಾರಥಾನ್ ಓಡೋದಂಗೆ. ಮ್ಯಾರಥಾನ್ ಅಲ್ಲಿ ಓಡ್ತಾ ಇರ್ತೀವಲ್ಲ, ಜೊತೆಲಿ ಓಡೋರು ಇರ್ಬೇಕು. ಅವ್ರು ಸುಸ್ತಾಗ್ಬಿಟ್ಟು ನಿಂತ್ಕೊಂಡ್ಬಿಟ್ರೆ ನಾವ್ ಎಳ್ಕೊಂಡು ಹೋಗಕ್ಕಾಗಲ್ಲ. ಸೊ ಆದ್ರಿಂದ ಜೊತೆಲಿರೋ ಸ್ನೇಹಿತರು ಆವಾಗ ಜೊತೆಲೆ ಓಡೋ ತರ ಆಗ್ತಾ ಇದ್ರೆ ಶಕ್ತಿಯಿಂದ ಅವರು ನಿಂತ್ಕೊಂಡ್ರೆ ನಾವೆಲ್ಲ ಖುಷಿಯಾಗಿ ಓಡ್ತಾ ಇರ್ಬೋದು, ಓಡ್ತಾ ಮಾತಾಡ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಎಲ್ಲರೂ ಹೊತ್ಕೊಂಡು ಹೋಗ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಆಮೇಲೆ ಬಿಟ್ಬಿಟ್ರು ಮುಂದೆ ಹೋಗ್ಬಿಟ್ರು ಅಂತಾರೆ. ಪ್ರಾಬ್ಲಮ್ ಅದಲ್ಲ, ಓಡಕ್ ಅವ್ರಿಗೂ ಜೊತೆಲಿ ಇರಬೇಕು. ಸೊ ಎಲ್ಲರೂ ಜೊತೆಲಿ ಬೆಳೆದಾಗ ಖುಷಿ.